ಡಿಸ್ಟಿಕ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 14th ಜನವರಿ 2026ಗೆ ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ತ ಅಮೃತ ಗೋಳರ್ ಅವ್ರಿಗೆ ಫೋನಲ್ಲಿ ಬೈದಿದ್ದಾರೆ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು ಆ ದಿನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದ್ಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ, ಟ್ರೇಸ್ ಮಾಡೋಕ್ಕೆ ಎಫರ್ಟ್ ಮಾಡಿದ್ದೀವಿ. 14th ಯಾವಾಗ FIR ಆಯಿತು ಆಮೇಲಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರಾ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತೆ ಮನೆ ವಗೇರಾ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡ್ತಾ ಇತ್ತು. ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಪರ್ಸನ್ಸ್ ಇತ್ತು, ಅವರು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ವಗೇರಾ ಮಾಡಿದ್ದಾರೆ, ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ ಇಬ್ರು ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ವಾಜಿಕಡವು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಆಮೇಲೆ ಈಗ ನಾವು ಕರ್ಕೊಂಡ್ ಬಂದಿದ್ದೀವಿ ಅವರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರಾ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗೇರಾ ರೆಗ್ಯುಲರ್ ಆಗಿ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಆಮೇಲೆ ಸ್ವಲ್ಪ ನಮಗೆ ಸಿನ್ಸ್ ಲೇಟ್ ಆಗ್ತಾ ಇತ್ತು, ಸೊ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ. ಸ್ಥಾನದಲ್ಲಿ ಕಳ್ಳರನ್ನ ಹಿಡ್ಕೊಂಡು ಬರ್ತೀರಾ, ಬಟ್ ಈ ಜಿಲ್ಲೆ ಒಳಗಡೆ ಆರೋಪಿನ ಹಿಡಿಯೋದಕ್ಕೆ ಬೇಕಾಯ್ತು. ಪ್ರಭಾವಿಗಳದ್ದೇನಾದ್ರೂ ಹಸ್ತಕ್ಷೇಪ ಇದೆಯಾ? ನೋಡಿ, ಈ ತರದ್ದು ನಾನು ಏನು ಹೇಳಕ್ಕೆ ಹೋಗಲ್ಲ. ನನ್ನ ಪ್ರಕಾರ ನಮ್ದು ಏನ್ ಡ್ಯೂಟಿ ಇದೆ, ನಮ್ಮ ಕೆಲಸ ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು. ಅದನ್ನು ನಾವು ತುಂಬಾ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮಗೆ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೇಗೆ ಹೋಗಬೇಕು, ಏನ್ ಮಾಡಬೇಕು ಅದು ಮಾಡ್ತೀವಿ. ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಶಿಲ್ಘಟ್ಟ ಅಲ್ಲಿ ಕೇಸ್ ಇದೆ, ಶಿಲ್ಘಟ್ಟ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಅವ್ರ ಹೆಸರು ಮೈಕಲ್ ರಿಗೋ ಇದೆ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಫರ್ನಿಚರ್ ಕೆಲಸ ವಗೇರಾ, ಫರ್ನಿಚರ್ ಬಿಸ್ನೆಸ್ ವಗೇರಾ ಮಾಡ್ತಾ ಇದ್ದಾರೆ ಅವರು. ಬಟ್ ಅವರು ಮೋಸ್ಟ್ ಐ ಥಿಂಕ್ ಅರೌಂಡ್ 60 ಏಜ್ ಇದೆ ಅವ್ರದ್ದು. ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗೇರಾ ಇದೆ, ಮೊದಲಿಂದ ಪರಿಚಯ ಇದೆ. ಸೊ ಬೆಂಗಳೂರಲ್ಲಿ ಅವರದು ನೇಟಿವ್ ಬೆಂಗಳೂರು ಇದೆ. ಬೆಂಗಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗೇರಾ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ. ಇವ್ರದ್ದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಆ ಬ್ರೆಜಾ ಕಾರಲ್ಲಿ ಇಬ್ರು ಜನ ಸಿಕ್ಕಿದ್ದಾರೆ ನಿನ್ನೆ ನಮಗೆ. ಹೌದು. ನಮ್ಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದೀವಿ ಆ ಟೈಮ್ಗೆ ಅಲ್ಲಿ ಇಬ್ರು ಜನ ಸಿಕ್ಕಿದ್ದಾರೆ. ಯಾರು ಒಬ್ರು ಅವ್ರದ್ದು ಫ್ರೆಂಡ್ ಇದ್ದಾರೆ, ಮತ್ತೆ ನಮ್ಮ ಆರೋಪಿ ಇಬ್ರು ಜನ ಸಿಕ್ಕಿದ್ದಾರೆ. ಬೇರೆ ಏನಾದ್ರೂ ಈ ತರದ್ದು ಯಾರಾದ್ರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಅವ್ರ ಜೊತೆ ನಾವು ಮಾತಾಡ್ತೀವಿ, ಕೇಳ್ತೀವಿ ಬೇರೆ ಏನೇನಿತ್ತು ಈ ತರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ. ಸೊ ಅವ್ರದ್ದು ಕೂಡ ಹೇಳಿಕೆ ವಗೇರಾ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಸೇರ್ತೀವಿ. ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ವಾಯ್ಸ್ ಸ್ಯಾಂಪಲ್ ವಗೇರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು, ಮತ್ತೆ ಕಾಲ್ ಡೀಟೇಲ್ಸ್ ವಗೇರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ನಾವು. ಆ ವ್ಯಕ್ತಿ ಬಗ್ಗೆ ಬೇರೆ ಎಲ್ಲ ಆರೋಪಗಳು ದೂರುಗಳು ಕೇಳಿ ಬಂದಿತ್ತು, ಅದೆಲ್ಲ ತನಿಖೆ ಮಾಡ್ತಾ ಇದ್ದೀವಿ. ಅದು ಹಳೆ ಕೇಸಸ್ ಇದೆ ನೋಡಿ. ನಾನು ಚಿಂತಾಮಣಿ ASP ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ವಗೇರಾ ರಿಲೇಟೆಡ್ ಕೇಸಸ್ ವಗೇರಾ ಇದೆ. ಸೊ ಆ ಕೇಸಸ್ದು ಡೀಟೇಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ, ಈ ಕೇಸ್ ನಮಗೆ ಈಗ ಶಿಲ್ಘಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ. ನಾವು ನಮ್ಮ ಕೇಸಿಗೆ ಏನು ರಿಜಿಸ್ಟರ್ ಆಗಿದೆ ಆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ.
ಮಲ್ಲಪುರಂ ಡಿಸ್ಟ್ರಿಕ್ಟ್. ಮಲ್ಲಪುರಂ. ಸರ್ ಇದು ರಾಜಕೀಯವಾದ ನೋಡಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮಿಂದ ಏನ್ ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ. ನಮ್ಗೆ ಯಾವ್ದು ಈ ತರದ್ದು ಸಮಸ್ಯೆ ಇರಲಿಲ್ಲ. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಂಡಿದ್ದೀವಿ. ಸರ್ ಈಗ ರಾಜೇಗೌಡ ವಿರುದ್ಧ ಫಿಸಿಕಲಿ ಅವ್ರೇನು ಮುಖಾಮುಖಿಯಾಗಿ ಏನು ಬೈದಿಲ್ಲ, ದೂರವಾಣಿಯಲ್ಲಿ ಮಾತಾಡೋದು, ಬಟ್ ಆ ಕಾಲ ಸೇರ್ತಿದ್ದೀರಾ ಅಂತ ಒಂದು ಕೇಸಲ್ಲಿ ಅವ್ರ ವಿರುದ್ಧ ಫಿಸಿಕಲಿ ಮಾತಾಡೋ ಒಂದು ಕ್ಲಾಸ್ ಹಾಕಿದ್ದೀರಾ ಅಂತ ಅವ್ರ ವಕೀಲ ಆರೋಪ ಮಾಡ್ತಾರೆ. ನೋಡಿ, ಅವರು ಹೈಕೋರ್ಟ್ ಅಲ್ಲಿ ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಅವ್ರದ್ದು ವಕೀಲ್ ಅವರು ಮಾಡಿದ್ದಾರೆ. ಬೇರೆ ಬೇರೆ ಅವರ ಸೈಡ್ ಇಂದ ಏನ್ ಅಬ್ಜೆಕ್ಷನ್ಸ್ ಇತ್ತು ಅವರು ಮಾಡಿದ್ದಾರೆ. ಬಟ್ ಅವರು ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಆ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ. ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿದೆ. ಬೇರೆ ಈ ಸೆಕ್ಷನ್ಸ್ ಯಾವ ಹಾಕಿದ್ದಾರೆ ಮತ್ತೆ ಏನೇನ್ ಆಗಿದೆ ಅದು ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ, ಐಒಗೆ ಪವರ್ಸ್ ಇದೆ. ಐಒ ಅವ್ರ ಪ್ರಕಾರ, ಅವ್ರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನ್ ಮಾಹಿತಿ ಸಿಗುತ್ತೆ, ಏನೇನ್ ಸೆಕ್ಷನ್ಸ್ ಹಾಕ್ಬೇಕು ಅವರು ಆಡ್ ಅಥವಾ ಡಿಲೀಟ್ ಮಾಡ್ತಾರೆ. ಸರ್ ಈ ಪ್ರಕರಣದಲ್ಲಿ ಒಟ್ಟು ಎಷ್ಟು ಜನರನ್ನ ವಿಚಾರಣೆ ಮಾಡಿದ್ದೀರಿ ಸರ್? ರಾಜೇಗೌಡ ಇಶ್ಯೂ ಸಂಬಂಧಪಟ್ಟ ಟೋಟಲಿ 2 FIR ಅದನ್ನ 14th ಆಗಿತ್ತು. ಒಂದು FIR ಪೌರಾಯುಕ್ತ ಅಮೃತ ಗೌಡರ್ ಅವರಿಂದ ಆಗಿತ್ತು. ಇನ್ನೊಂದು FIR ಶ್ರೀನಿವಾಸ್ ಅವರು JDS ಪಾರ್ಟಿ ವರ್ಕರ್ ಇದ್ದಾರೆ, ಅವ್ರ ಕಡೆಯಿಂದ ಆಗಿತ್ತು. ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದೋ ಒಂದು ಅನಾಮಧೇಯ ಲೆಟರ್ ಬಂದಿದೆ ಪೌರಾಯುಕ್ತ ಅವರಿಗೆ. ಆ ಟೈಮಿಗೆ ಕೂಡ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು FIR ಮಾಡಿದ್ದೀವಿ. ಸರ್, ಈಗ ಆರೋಪಿನ ಬಂಧಿಸಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಇಟ್ಟು ಇಷ್ಟೆಲ್ಲ ಭದ್ರತೆ ಕೊಡುವಂತ ಅವಶ್ಯಕತೆ ಇತ್ತಾ? ಯಾಕಂದ್ರೆ ಅಲ್ಲೇ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಾಗಿದೆ. ನೋಡಿ, ಅದು ಪೊಲೀಸ್ ಪ್ರೊಸೀಜರ್ ಇದೆ. ನಾವು ಕಾನೂನು ಪ್ರಕಾರ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದ್ದೀವಿ. ಯಾವ ಜಾಗ ಕರ್ಕೊಂಡು ಹೋಗ್ಬೇಕು, ಯಾವ ಜಾಗ ಕರ್ಕೊಂಡು ಹೋಗಬಾರ್ದು ಅದು ಪೊಲೀಸ್ದು ಡಿಸಿಷನ್ ಇದೆ. ನಾವು ನಮ್ಮ ಡಿಸಿಷನ್ ನಾವು ಹೇಗೆ ತರ ಮ್ಯಾನೇಜ್ ಮಾಡಬೇಕು ಸಿಚುವೇಶನ್ ಅದೇ ತರ ನಾವು ಮಾಡ್ತಾ ಇದ್ದೀವಿ. ಅಜ್ಞಾತ ಸ್ಥಳದಲ್ಲಿ ಇಟ್ಟು ಅಂತ ವಿಚಾರಣೆ ಮಾಡುವಂತ ಅವಶ್ಯಕತೆ ಇದೆ. ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆ ಮಾಡ್ಬೇಕಾದ್ರೆ ನಮ್ಗೆ ತು ಜ್ಞಾತ ಇದೆ, ನಿಮ್ಗೆ ಅಜ್ಞಾತ ಇದೆ, ನಮ್ಗೆ ಏನ್ ಸಮಸ್ಯೆ ಇಲ್ಲ. ತಗೊಂಡು ಸಾಮಾನ್ಯ ವ್ಯಕ್ತಿಗಾದ್ರೆ ಒಂಥರ ವಿಚಾರಣೆ ಇರುತ್ತೆ, ಇವ್ರದ್ದು ವಿಶೇಷವಾದ ವಿಚಾರಣೆ ಇದೆ ಅಂತ. ವಿಶೇಷವಾಗಿ ಏನಿಲ್ಲ, ನಿಜವಾಗ್ಲೂ ಹೇಳ್ಬೇಕು ತು ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ. ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು. ಯಾವುದು ತರದ್ದು ಪ್ರೊಸೀಜರಲ್ ಲೆಫ್ಟ್ ಆಗಬಾರ್ದು. ಈ ಕಾರಣ ಬಗ್ಗೆ ನಾವು ಎಲ್ಲ ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡಬೇಕು. ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ. ಸರ್ ಎಷ್ಟು ತಂಡಗಳಲ್ಲಿ ತನಿಖೆ ನಡೆಸಿದ್ರು, ಎಷ್ಟು ಸಿಬ್ಬಂದಿ ಇನ್ವಾಲ್ವ್ ಆಗಿದ್ರು, ಮತ್ತೆ ಯಾವ ರೀತಿ ಇತ್ತು ಸರ್? ಯಾವ ಜಿಲ್ಲೆ ಅವರು ಇನ್ವಾಲ್ವ್? ನೋಡಿ, 3 ತಂಡ ನಾವು ಇಲ್ಲಿ ಮಾಡಿದ್ದೀವಿ. ನಮ್ಮ DSP ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಘಟ್ಟ ಇನ್ಸ್ಪೆಕ್ಟರ್ ಮತ್ತೆ ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತೆ ಇಲ್ಲಿ ಸ್ಯಾನ್ ಸ್ಟೇಷನ್ದು ಸ್ಟಾಫ್ ಕೂಡ DSP ಮತ್ತೆ ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಸಿನ್ಸ್ ಇದು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ. ಸೊ ಬೇರೆ ಇನ್ಸ್ಪೆಕ್ಟರ್ಸ್ 2-3-4 ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ. ಟೋಟಲ್ ಆಲ್ರೆಡಿ 3 ತಂಡ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿ ಅರೌಂಡ್ 20-25 ಸಿಬ್ಬಂದಿ ವಗರಾಗಿ ಅವ್ರ ಜೊತೆಗೆ ನೇಮಕ ಮಾಡಿ ಕಳಿಸಿದ್ವಿ. ಇಲ್ಲ, ಯಾವ್ದು ಈ ತರದ್ದು ಸಮಸ್ಯೆ ಆಗಲಿಲ್ಲ. ನಮ್ಮ ಟೀಮ್ ಅಲ್ಲಿ ಯಾವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರಕಾರ ಏನೇನಿದೆ ಅದು ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಅವ್ರಿಗೆ ತಕೊಂಡ್ ಬಂದಿದ್ದಾರೆ. ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಏನೇನ್ ಸೀಸ್ ಮಾಡಬೇಕು, ಗಾಡಿ ಮೊಬೈಲ್ ವಗರ ಏನ್ ಯೂಸ್ ಆಗಿದೆ ಅದು ಎಲ್ಲ ನಾವು ಚೆಕ್ ಮಾಡ್ತೀವಿ. ತನಿಖೆ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ ಸರ್ ಅವರು. ಕೇಳ್ತೀರಾ ಸರ್ ಈಗ ಕೋರ್ಟ್ ಅಲ್ಲಿ? ಅದು ನೋಡೋಣ, ಅದು ಐಒದು ಡಿಸಿಷನ್ ಇದೆ. ಐಒ ಏನ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಅಲ್ಲಿ, ಆಮೇಲೆ ನೋಡೋಣ. ಆಮೇಲೆ ಗೊತ್ತಾಗುತ್ತೆ ಅವರು ಏನ್ ರೆಡಿ ಮಾಡಿದ್ದಾರೆ ರಿಮಾಂಡ್ ಅಪ್ಲಿಕೇಶನ್. ಸರ್ ಈಗ ಮೈಕಲ್ ಮತ್ತೆ ರಾಜೀವ್ ಗೌಡ ಪರವಾಗಿರಲ್ಲ, ಕಾರ್ ನಂಬರ್ KS03MX9108 ಅಲ್ಲ ಸರ್? ಹೌದು ಸರ್, ಈಗ ಆರೋಪಿಯ ಮೊಬೈಲ್ ನ ಸೀಸ್ ಮಾಡ್ತೀರಾ ಅಥವಾ ಕಂಪ್ಲೇಂಟ್ದಾರರ ಮೊಬೈಲ್ ಸೀಸ್ ಆಗುತ್ತೆ ಈ ಪ್ರಕರಣದಲ್ಲಿ? ನೋಡಿ, ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನ್ ಮಾಡಬೇಕು ಅದು ಈಗ ಇಟ್ ಈಸ್ ಇನ್ ವೆರಿ ಇನಿಷಿಯಲ್ ಸ್ಟೇಜಸ್ ಇನ್ವೆಸ್ಟಿಗೇಷನ್. ಈಗ ನಮ್ಗೆ ಆರೋಪಿ ಸಿಕ್ಕಿದ್ದಾರೆ, ಅದು ಎಲ್ಲ ನಾವು ಚೆಕ್ ಮಾಡಬೇಕು. ಯಾವ ಮೊಬೈಲ್ ಯೂಸ್ ಆಗಿದೆ, ಯಾವ ಕಾಲ್ ಯಾವ ಟೈಮ್ಗೆ ಹೋಗಿದೆ, ಇಂಟರ್ನೆಟ್ ಕಾಲ್ ಇದೆ ಅಥವಾ ಡೈರೆಕ್ಟ್ ಕಾಲ್ ಇದೆ, ಅದು ಎಲ್ಲ ನಾವು ಚೆಕ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಏನೇನು ಅವಶ್ಯಕತೆ ಇದೆ ಸೀಸ್ ಮಾಡುತ್ತೆ ಅದು ಎಲ್ಲ ಸೀಸ್ ಮಾಡ್ತೀವಿ. ಸರ್, ಈಗ 3 ತಂಡ ಅಂದ್ರೆ ಯಾವ ತಂಡಕ್ಕೆ ಇರುತ್ತೆ?
ಶಿಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ, ಅವರು ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಹೋಟೆಲ್ ಅಂತ ಹೇಳಿದ್ರೆ ಸರ್, ಯಾವ್ದು ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅನ್ನೋದು ಮಾಹಿತಿ. ಹೋಟೆಲ್ ಆರ್ ಗೆಸ್ಟ್ ಹೌಸ್, ಇದು ಪ್ರೈವೇಟ್ ಗೆಸ್ಟ್ ಹೌಸ್ ಹೋಟೆಲ್ ಅಂತ ನಿನ್ನೆ ನಮ್ಗೆ ಯಾವ ಜಾಗ ಸಿಕ್ಕಿದ್ದಾರೆ, ಅದು ವಾಜಿ ಕಡಬು ಜಾಗ ನಾನು ಒಂದು ಏನು ಹೇಳಿದ್ದೀನಿ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ, ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಹೋಟೆಲ್ ಅಲ್ಲ ಸರ್, ಹೋಟೆಲ್ ಪಕ್ಕದ ಹೊರಗಡೆ ಈ ತರ ಎಲ್ಲಕ್ಕೆ ಅಲ್ಲಿ ಸ್ಟೇ ಮಾಡಿದ್ದಾರೆ, ಆಮೇಲೆ ಸಿಕ್ಕಿದ್ದಾರೆ. ನಮ್ಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ. ಆ ಹೋಟೆಲ್ ಉಳಿದಿದೆ. ಫಸ್ಟ್ ನಾವು ಗಾಡಿ ಟ್ರೇಸ್ ಮಾಡಿದೀವಿ, ಗಾಡಿ ಆದ್ಮೇಲೆ ನಮ್ಗೆ ಅಲ್ಲಿ ಸಿಕ್ಕಿದ್ದಾರೆ. ಹೋಟೆಲ್ ಸ್ಟೇ ಮಾಡಿದ್ದಾರೆ. ಇಲ್ಲ ಇಲ್ಲ, ಆ ಜಾಗ ಸ್ಟೇ ಮಾಡಿ. ಹೋಮ್ ಸ್ಟೇ ಅಲ್ಲಿ ಇದ್ರು ಅಂತ ಹೇಳೋದು. ಅಲ್ಲ ಸರ್, ಯಾವುದೋ ಒಂದು ಹೋಮ್ ಸ್ಟೇ ಅದು ನೋಡಿ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಯಾವಾಗ ಅವರದ್ದು ಹೇಳಿಕೆ ತಗೊಳ್ತೀವಿ, ಆಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ ಯಾವ ಜನ ಯಾವ ಜಾಗ ವಾಸ ಮಾಡಿದ್ದಾರೆ, ಯಾರು ಹೆಲ್ಪ್ ಮಾಡಿದ್ದಾರೆ, ಯಾವ ಜಾಗ ಹೋಗಿದ್ದಾರೆ, ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ. ನಾವು ಅವರದ್ದು ಈಗ ಅವರಿಂದ ಕ್ಲಾರಿಟಿ ತಗೊಂಡು ಯಾವ ಜಾಗ ಹೋಗಿದ್ದಾರೆ ಅದನ್ನು ಎಲ್ಲ ಮ್ಯಾಚ್ ಮಾಡ್ತೀವಿ.